ಕನ್ನಡ ಕಿರುತೆರೆಯಲ್ಲೇ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋ ಆದ ಬಿಗ್ ಬಾಸ್ 13ನೇ ಸೀಸನ್ ಮುಂದಿನ ತಿಂಗಳು ಶುರುವಾಗಲಿದೆ. ಅದರ ಆರಂಭಿಕ ಹಂತವಾದ ಅಗ್ನಿ ಪರೀಕ್ಷೆ ಶೋ ಈಗಾಗಲೇ ಹೆಚ್ಚಿನ ಕುತೂಹಲ ಮತ್ತು ಹೊಸ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಸಾಮಾನ್ಯ ಜನರ ವಿಭಾಗದಿಂದ ಮೊದಲ ಹಂತದ ಆಡಿಷನ್ ಮೂಲಕ ಸೆಲೆಕ್ಟ್ ಆಗಿ ಅಗ್ನಿ ಪರೀಕ್ಷೆ ವೇದಿಕೆಗೆ ಬರುತ್ತಿರುವ ಸ್ಪರ್ಧಿಗಳ ಪ್ರತಿಭೆ, ಅವರ ಜೀವನದ ಹೋರಾಟಗಳು ಜನರ ಗಮನ ಸೆಳೆಯುತ್ತಿದ್ದು, ಬಹುತೇಕ ವೀಕ್ಷಕರು ಭಾವನಾತ್ಮಕವಾಗಿ ಸ್ಪಂದಿಸುತ್ತಾ ಇದ್ದಾರೆ. ಈ ಅಗ್ನಿ ಪರೀಕ್ಷೆ ಆಡಿಷನ್ನಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿದ ಸ್ಪರ್ಧಿಗಳಲ್ಲಿ ಕೆಲವರು ಜ್ಯೂರಿಗಳ ಮನಗೆದ್ದು ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ದಾರೆ. ತನ್ನ ಮುಗ್ಧತೆ, ನಿಷ್ಕಲ್ಮಶ ನಗು, ಕಳಂಕವಿಲ್ಲದ ಮಾತು ಮತ್ತು ತನ್ನ ಜೀವನ ಹೋರಾಟದ ಕಥೆಯ ಮೂಲಕ ಜ್ಯೂರಿಗಳನ್ನೇ ಬೆರಗುಗೊಳಿಸಿದವರೆಂದರೆ ಅದು ಹಳ್ಳಿ ಹುಡುಗಿ ಲಾವಣ್ಯ ಕುಮಾರಿ. ಇವತ್ತಿನ ಈ ವಿಡಿಯೋದಲ್ಲಿ ಈ ಕುಮಾರಿ ಯಾರು, ಕುಮಾರಿಯ ಜೀವನದ ಕಥೆಯನ್ನು ಮತ್ತು ಕುಮಾರಿಯ ಸೋಷಿಯಲ್ ಮೀಡಿಯಾ ಜರ್ನಿ ಹೇಗಿತ್ತು, ಈ ಪರೀಕ್ಷೆಯ ಎಲ್ಲ ಹಂತಗಳಲ್ಲೂ ಸೆಲೆಕ್ಟ್ ಆಗಿ ಬಿಗ್ ಬಾಸ್ ಮನೆಗೆ ಹೋಗ್ತಾರಾ ಅಥವಾ ಕೊನೆಯ ಹಂತದಲ್ಲಿ ಕುಮಾರಿಗೆ ವೀಕ್ಷಕರು ವೋಟ್ ಮಾಡಿ ಬಿಗ್ ಬಾಸ್ ಮನೆಗೆ ಕಳಿಸಿಕೊಡುವ ಚಾನ್ಸಸ್ ಇದೆಯಾ ಎಂಬುದನ್ನು ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ. ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ, ಮಿಸ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ. ನಂಜನಗೂಡಿನ ಹಳ್ಳಿ ಹುಡುಗಿಯಾದ ಕುಮಾರಿಯ ಪೂರ್ಣ ಹೆಸರು ಲಾವಣ್ಯ ಕುಮಾರಿ. ಅದನ್ನೇ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಎಲ್ಲರ ಹತ್ತಿರ ಕುಮಾರಿ ಅಂತಲೇ ಕರೆಸಿಕೊಳ್ತಾರೆ ಮತ್ತು ಕುಮಾರಿ ಅಂತಲೇ ಗುರುತಿಸಿಕೊಳ್ಳೋಕ್ಕೆ ಅವರು ಇಷ್ಟಪಡ್ತಾರೆ. ಪ್ರಸ್ತುತ ಪದವಿ ಓದುತ್ತಿರುವ ಕುಮಾರಿಯ ವಯಸ್ಸು ಜಸ್ಟ್ 20 ಅಷ್ಟೇ. ಇವರು ಮೈಸೂರಿನಲ್ಲಿ ನಡೆದ ಆಡಿಷನ್ ಮೂಲಕ ಸೆಲೆಕ್ಟ್ ಆಗಿ ಅಗ್ನಿ ಪರೀಕ್ಷೆ ಪ್ರವೇಶ ಮಾಡ್ತಾರೆ. ವೇದಿಕೆಗೆ ಬಂದ ಕುಮಾರಿ ಆ ಕೂಡಲೇ ತಮ್ಮ ಮುಗ್ಧತೆಯಿಂದಲೇ ಮೊದಲ ಲುಕ್ನಲ್ಲೇ 4 ಜನ ಜ್ಯೂರಿಗಳನ್ನು ತುಂಬ ಇಂಪ್ರೆಸಿವ್ ಮಾಡ್ತಾರೆ. ಯಾವುದೇ ಅಬ್ಬರ ಆಡಂಬರವಿಲ್ಲದ ಅವರ ಸರಳವಾದ ಮಾತುಗಳು, ಯಾವುದೇ ಮೇಕಪ್ ಇರದ ನೈಸರ್ಗಿಕ ಚೆಲುವು, ಮುಖದ ಮೇಲೆ ಮಗುವಿನಂಥ ಆ ನಗು ಜ್ಯೂರಿಗಳ ಮನ ಗೆದ್ದಿತ್ತು. ಯಾವುದೇ ಮುಚ್ಚುಮರೆ ಇಲ್ಲದೆ ಇದ್ದಿದ್ದನ್ನು ಇದ್ದಕ್ಕಿದ್ದ ಹಾಗೆ ತಮ್ಮ ಬದುಕಿನ ಕೈ ವಾಸ್ತವವನ್ನು ತೆರೆದಿಟ್ಟ ರೀತಿ ವೀಕ್ಷಕರನ್ನು ಸಹ ಮಂತ್ರಮುಗ್ಧರನ್ನಾಗಿ ಮಾಡಿದೆ. 4 ಜನ ಜ್ಯೂರಿಗಳು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ತನ್ನದೇ ಆದ ಹಳ್ಳಿ ಸ್ಟೈಲಲ್ಲಿ ಒಂದಷ್ಟು ತಮಾಷೆಯಾಗಿ ಉತ್ತರಿಸುವ ಕುಮಾರಿ ಎಲ್ಲ ಜ್ಯೂರಿಗಳ ಮೆಚ್ಚುಗೆಗೆ ಪಾತ್ರವಾಗಿ ಸ್ಟಾರ್ ಕಂಟೆಸ್ಟೆಂಟ್ ಆಗಿ ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗ್ತಾರೆ. ಅವರ ಸೋಷಿಯಲ್ ಮೀಡಿಯಾ ಜರ್ನಿ ಕೂಡ ತುಂಬ ಥ್ರಿಲ್ಲಿಂಗ್ ಆಗಿತ್ತು. ಇವರು ಇನ್ನೂ PUC ಓದುತ್ತಿರುವಾಗಲೇ ಟಿಕ್ಟಾಕ್ ಆ್ಯಪಲ್ಲಿ ರೀಲ್ಸ್ ನೋಡ್ತಾ ಅವರು ಕೂಡ ಒಂದೊಂದಾಗಿ ವಿಡಿಯೋಗಳನ್ನು ಮಾಡ್ತಾ ಟಿಕ್ಟಾಕಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಆದರೆ ಇಂಡಿಯಾದಲ್ಲಿ ಟಿಕ್ಟಾಕ್ ಬ್ಯಾನ್ ಆದ ನಂತರ ಇನ್ಸ್ಟಾಗ್ರಾಮ್ಗೆ ಎಂಟ್ರಿ ಕೊಡುವ ಕುಮಾರಿ ರೆಗ್ಯುಲರ್ ಆಗಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ಮೋಟಿವೇಶನ್ ವಿಡಿಯೋಗಳನ್ನು ಮಾಡಲು ತುಂಬ ಟ್ರೈ ಮಾಡ್ತಾ ಇದ್ದ ಕುಮಾರಿಯ ಆ ವಿಡಿಯೋಗಳು ಮೋಟಿವೇಶನ್ ವಿಡಿಯೋಗಳಾಗದೆ ಫನ್ನಿ ವಿಡಿಯೋಗಳಾಗಿ ಚೇಂಜ್ ಆಗ್ತಾ ಇರ್ತವೆ. ತನ್ನಿಂದ ಮೋಟಿವೇಶನ್ ವಿಡಿಯೋ ಮಾಡಲು ಆಗಲ್ಲ ಎಂದು ಅರಿತ ಕುಮಾರಿ ಫನ್ನಿಯಾಗಿ ತಮಾಷೆ ವಿಡಿಯೋಗಳನ್ನು ಮಾಡಲು ಶುರು ಮಾಡ್ತಾರೆ. ಒಂದಿಷ್ಟು ಲವ್ ಡೈಲಾಗ್ಗಳು, ಲವ್ ಸಾಂಗ್ಗಳ ಜೊತೆಗೆ ವಿಭಿನ್ನ ರೀತಿಯ ಅವರ ಮಾತಿನ ಆ ದಾಟಿಯ ಕಾಮಿಡಿ ಮಿಕ್ಸ್ ಆದ ವಿಡಿಯೋಗಳು ಬರ್ತಾ ಒಂದೊಂದಾಗಿ ಕ್ಲಿಕ್ ಆಗ್ತವೆ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಕುಮಾರಿ ಎಂಟ್ರಿ ಆಗೋವರೆಗೂ ಇನ್ಸ್ಟಾಗ್ರಾಮಲ್ಲಿ 72,000 ಫಾಲೋವರ್ಸನ್ನು ಹೊಂದಿದ್ದ ಇವರು 4 ದಿನದಲ್ಲೇ ಸಿಕ್ಕಾಪಟ್ಟೆ ವೈರಲ್ ಆಗಿ ಮತ್ತು ಫೇಮಸ್ ಆಗಿ ಹಳ್ಳಿ ಹುಡುಗಿ ಕುಮಾರಿಯ ಫಾಲೋವರ್ ಸಂಖ್ಯೆ 1.5 ಲಕ್ಷ ದಾಟುತ್ತೆ. ಜಸ್ಟ್ 4 ದಿನದಲ್ಲೇ ಈ ಕುಮಾರ್ ಎಷ್ಟು ಫೇಮಸ್ ಆದರು ಮತ್ತು ಜನರನ್ನು ಎಷ್ಟರ ಮಟ್ಟಿಗೆ ಗಮನ ಸೆಳೆದರು ಎನ್ನುವುದಕ್ಕೆ ಇದೊಂದು ಚಿಕ್ಕ ಎಕ್ಸಾಂಪಲ್ ಅಷ್ಟೇ. ಯಾವುದೇ ಪ್ರಾಪರ್ ಟ್ರೈನಿಂಗ್ ಇರದ, ಅಷ್ಟೊಂದು ಫ್ಯಾನ್ಸ್ ಕೂಡ ಇಲ್ಲದ ತುಂಬ ಸಿಂಪಲ್ ಆಗಿರುವ ಇವರ ರೀಲ್ಸ್ಗಳು ಜಸ್ಟ್ ಅವರ ಹಳ್ಳಿ ಸೊಗಡಿನ ಆಡು ಭಾಷೆಯ ಮೂಲಕವೇ ಇವತ್ತು ಲಕ್ಷ ಲೈಕ್ಸ್ ಪಡಿತಾ ಇದ್ದಾವೆ. ಇನ್ನೊಬ್ಬ ಸ್ಟಾರ್ ಕಂಟೆಸ್ಟೆಂಟ್ ಆಗಿ ಆಯ್ಕೆಯಾದ ಮೆಕ್ಯಾನಿಕ್ ಪೂರ್ಣಿಮಾ ಅವರ ಜೊತೆಗೆ ನಡೆದ ಮತ್ತೊಂದು ಸುತ್ತಿನ ಬಲೂನ್ ಹೊಡೆಯುವ ಟಾಸ್ಕಲ್ಲಿ ಹೀನಾಯವಾಗಿ ಸೋತರೂ ಸಹ ಅವರ ತಾಳ್ಮೆ, ನಡೆ, ನುಡಿ ಜ್ಯೂರಿಗಳಿಗೆ ಇಷ್ಟವಾದ ಕಾರಣಕ್ಕೆ ಕುಮಾರಿಗೆ ಮತ್ತೊಂದು ಅವಕಾಶ ಸಿಗುತ್ತೆ. ಎಮೋಷನಲ್ ರೌಂಡ್ ಟಾಸ್ಕಲ್ಲಿ ಫೋನ್ ಕಾಲಲ್ಲಿ ತನ್ನ ತಾಯಿಯ ಜೊತೆಗೆ ನಿಜವಾಗಿಯೂ ಮಾತಾಡ್ತಾ ಇದ್ದೀನಿ ಎಂದು ಭಾವಿಸಿ ಅವರು ಮಾತಾಡಿದ ಆ ಮಾತುಗಳು, ಆ ಎಪಿಸೋಡ್ ನೋಡಿದ ಪ್ರತಿಯೊಬ್ಬರ ಕಣ್ಣುಗಳಲ್ಲಿ ಹನಿ ನೀರು ಜಿನುಗಿರ್ತವೆ. ಮಾತಾಡ್ತಾ ಫುಲ್ ಎಮೋಷನಲ್ ಆಗಿ ಉಳಿದವರನ್ನು ಕೂಡ ಅಷ್ಟೇ ಎಮೋಷನಲ್ ಆಗಿ ಕನೆಕ್ಟ್ ಮಾಡಿಬಿಡ್ತಾರೆ. ಈ ಕುಮಾರಿಯ ಬದುಕು ಏನು ಹೂವಿನ ಹಾಸಿಗೆ ಆಗದೆ ಕಷ್ಟಗಳಲ್ಲೇ ಬೆಳೆದು ದೊಡ್ಡೋಳಾಗ್ತಾರೆ. ಕುಮಾರಿ ಇನ್ನೂ ಚಿಕ್ಕವಳು ಇದ್ದಾಗಲೇ ಅವರಪ್ಪ ಅವರನ್ನು ಬಿಟ್ಟು ಬೇರೆ ಕಡೆ ಹೋಗಿ ಬೇರೆಯವರ ಜೊತೆಗೆ ಬೇರೆಯದೇ ಬದುಕು ಕಟ್ಟಿಕೊಳ್ಳುವ ಕಾರಣ ಕುಮಾರಿಗೆ ತಂದೆ ಎಂದರೆ ಸ್ವಲ್ಪವೂ ಇಷ್ಟ ಇಲ್ಲ. ತಂದೆ ಬಗ್ಗೆ ಮಾತಾಡಲು ಹಿಂದೇಟು ಹಾಕುವ ಈಕೆಗೆ ಅಮ್ಮನೆಂದರೆ ಪ್ರಾಣ. ಅವರ ತಾಯಿ ದಿನಗೂಲಿ ಕೆಲಸ ಮಾಡಿ ಕುಮಾರಿಯನ್ನು ಸಾಕಿ ಓದಿ
ಬೆಳೆಸಿ ದೊಡ್ಡವಳನ್ನಾಗಿ ಮಾಡ್ತಾರೆ. ಕುಮಾರಿ ಕೂಡ ದೊಡ್ಡವಳು ಆಗ್ತಾ ಇದ್ದಂತೆ ಇಲ್ಲಿವರೆಗೂ ಅವರ ಅಮ್ಮನ ಜೊತೆಗೆ ಕೂಲಿ ಕೆಲಸ ಮಾಡಿಕೊಂಡು ಬರ್ತಾ ಇದ್ದಾರೆ. ಇರುವುದಕ್ಕೆ ಅವ್ರದೇ ಆದ ಒಂದು ಸ್ವಂತ ಚಿಕ್ಕ ಮನೆ ಇದೆ. ಆದರೂ ಕೂಡ ಮಳೆ ಬಂದರೆ ಸೋರುವ ಆ ಮನೆಯನ್ನು ದುರಸ್ತಿ ಮಾಡಿಸಬೇಕು. ಹಾಗೆ ಕುಮಾರಿ ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಇದ್ದು ಅವರ ತಾಯಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸಬೇಕು ಎನ್ನುವ ಆಸೆ ಇಟ್ಟುಕೊಂಡಿದ್ದಾರೆ. ಆದರೆ ಕೂಲಿ ಕೆಲಸ ಮಾಡಿ ದಿನಕ್ಕೆ 200-300 ರೂಪಾಯಿ ದುಡಿಯುವ ಕುಮಾರಿಗೆ ಆ ದುಡ್ಡಲ್ಲಿ ಟ್ರೀಟ್ಮೆಂಟ್ ಕೊಡಿಸೋಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಒಂದಿಷ್ಟು ದುಡ್ಡು ಹೊಂದಿಸಲು ಅವರು ಒದ್ದಾಡ್ತಾ ಇದ್ದಾರೆ. ಆದರೆ ಇವರ ಕಷ್ಟ ಈಗ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದ್ದು ಸಾಕಷ್ಟು ಜನ ಅವರಿಗೆ ದುಡ್ಡಿನ ನೆರವು ಕೊಡಲು ಮುಂದೆ ಬರ್ತಾ ಇದ್ದಾರೆ. ಹಾಗೆ ಕುಮಾರಿ ಸೆಲೆಕ್ಟ್ ಆಗಿ ಬಿಗ್ ಬಾಸ್ ಮನೆಗೆ ಹೋದರೂ ಹೋಗದೇ ಇದ್ದರೂ ಕೂಡ ಅವರ ತಾಯಿಗೆ ಒಳ್ಳೆಯ ಟ್ರೀಟ್ಮೆಂಟ್ ಸಿಕ್ಕೇ ಸಿಗುತ್ತೆ ಮತ್ತು ಕೊಡಿಸ್ತಾರೆ. ಈಗಾಗಲೇ ಜನರ ಮನ ಗೆದ್ದಿರುವ ಈ ಲಾವಣಿ ಕುಮಾರಿ ಬಿಗ್ ಬಾಸ್ ಮನೆಗೆ ಹೋಗಬೇಕು ಎಂದರೆ ಅಂತಿಮ ಸುತ್ತಿನಲ್ಲಿ ಹೋಗಬೇಕೋ ಅಥವಾ ಬೇಡವೋ ಎಂದು ಡಿಸೈಡ್ ಮಾಡುವ ರೈಟ್ಸ್ ಈಗ ವೀಕ್ಷಕರ ಕೈಯಲ್ಲಿದೆ. ಹೀಗಾಗಿ ಹೆಚ್ಚಿನ ಜನ ಕುಮಾರಿಗೆ ವೋಟ್ ಮಾಡುವ ಸಾಧ್ಯತೆ ಇದ್ದು ಈ ಸಲ ಪಕ್ಕಾ ಬಿಗ್ ಬಾಸ್ ಮನೆಗೆ ಕುಮಾರಿ ಹೋಗ್ತಾರೆ ಎಂಬುದು ಹೆಚ್ಚಿನ ಜನರ ಅಭಿಪ್ರಾಯವಾಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.